ಹಲೋ ಹಾಯ್ ಮಕ್ಕಳೇ, ಇವತ್ತು ನಾವು 5ನೇ ತರಗತಿಯ ಕನ್ನಡದ ಗದ್ಯ ಭಾಗ 1 ಒಟ್ಟಿಗೆ ಬಾಳುವ ಆನಂದ ಪಾಠವನ್ನು ಕೇಳೋಣ. ಮಕ್ಕಳೇ, ಕನ್ನಡ ಕಲಿಯುವಂಥದ್ದು ಸುಲಭ ಅಂತ ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೂ ನಾನು ಹೇಳ್ತಾ ಬರ್ತಾಯಿದ್ದೀನಿ. ಹಾಗೆ ನಾನು ಇಲ್ಲಿ ಸ್ಪಷ್ಟವಾಗಿ ಓದೋವಂಥ ಸಂದರ್ಭದಲ್ಲಿ ನೀವು ಪುಸ್ತಕವನ್ನು ನೋಡೋದ್ರ ಮೂಲಕ ಅಕ್ಷರಗಳನ್ನು ಮತ್ತು ಪದಗಳನ್ನು ಗುರುತಿಸಿ ಓದುವಂಥ ಪ್ರಯತ್ನ ಮಾಡಿ ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಓದೋದಕ್ಕೆ ಶುರು ಮಾಡ್ತಾಯಿದ್ದೀನಿ. ಓದುವಾಗ ಕೇಳಿಸ್ಕೊಂಡು ಆ ಪದ ಮತ್ತು ಅಕ್ಷರಗಳನ್ನು ಗುರುತಿಸಿ ಓದುವಂಥ ಅಭ್ಯಾಸ ಮಾಡಿ ಮಕ್ಕಳೇ. ಈಗ ಓದೋದಕ್ಕೆ ಶುರು ಮಾಡಲಾ? ಗದ್ಯ ಭಾಗ 1 ಒಟ್ಟಿಗೆ ಬಾಳುವ ಆನಂದ. ಜನಪದ ಕತೆ. ಪ್ರವೇಶ. ಒಗ್ಗಟ್ಟಿನಲ್ಲಿ ಬಲವಿದೆ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ನಮ್ಮ ನಡುವೆ ಇರುವ ದ್ವೇಷ, ಅಸೂಯೆಗಳನ್ನು ಮರೆತು ಎಲ್ಲರನ್ನೂ ಪ್ರೀತಿಸುತ್ತಾ ಬಾಳಿದರೆ ನಮ್ಮ ಬದುಕು ಸುಖಮಯವಾಗಿರುತ್ತದೆ. ಈಗ ಕತೆಗೆ ಹೋಗೋಣ. ಬೆರಳಿಟ್ಕೊಂಡು ಪುಸ್ತಕದಲ್ಲಿ ನೋಡ್ಕೊಳ್ಳಿ. ಒಂದು ಹಳ್ಳಿ. ಅಲ್ಲಿ ರೈತನೊಬ್ಬನ ಹೊಲ ಇತ್ತು. ಅಲ್ಲಿ ಒಂದು ಬೇವಿನ ಮರವಿತ್ತು. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಳಿದಂತೆ ಕಾಣಿಸುತ್ತಿತ್ತು. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂತು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ದವು. ನೋಡಿ, ಚಿತ್ರದಲ್ಲಿ ಬೇವಿನ ಮರ ಮತ್ತು ಕಲ್ಲು ಕಾಣಿಸ್ತಾ ಇದೆ. ಅಮ್ಮನ ಕಲ್ಲು ಮತ್ತು ಅಮ್ಮನ ಮರ. ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು. ಬೇವಿನ ಮರ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು. ಅದಕ್ಕೆ ಕಲ್ಲು, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು. ಹೀಗೆ ಎರಡು ಜಗಳ ಮಾಡಿದವು. ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು, ನನ್ನ ಕೆಳಗಿರದಿದ್ದರೆ ಕಲ್ಲನ್ನು ಹೊಡೆದು ಹಾಕುತ್ತಾರೆ ಎಂದು ಮರ. ಹೀಗೆ ಎರಡೂ ತಮ್ಮೊಳಗೆ ಆಲೋಚಿಸುತ್ತಿದ್ದವು. ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು. ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ, ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ, ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಹೊಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡೂ ಭಯದಿಂದ ನಡುಗಿದವು. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನೂ ನಾಶ ಮಾಡುತ್ತಾರೆ. ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು. ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು ಕಲ್ಲು ಬರಲಾ ಎಂದು ಬೇವಿನ ಮರವನ್ನು ಕೇಳಿತು. ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು. ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು. ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು. ಮಾರನೆಯ ದಿನ ಮರ ಕಡಿಯುವವರು ಬಂದು ನೋಡಿದರು. ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು. ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯಭಕ್ತಿ ಉಂಟಾಯಿತು. ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಕಲ್ಲು ಒಡೆಯುವವರು ಬಂದು, ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಅವರೂ ಹೊರಟು ಹೋದರು. ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು. ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು. ಹೀಗೆ ಎಲ್ಲರೂ ಒಟ್ಟಿಗೆ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಇದರಿಂದ ನಿಮಗೆ ಬರುವಂಥ ಕೌಶಲ ಮಾತನಾಡುವುದು, ಸಾಮರ್ಥ್ಯ, ಪರಿಚಿತ ವಿಷಯಗಳ ಬಗ್ಗೆ ನಿರರ್ಗಳ ಮತ್ತು ಸಹಜವಾಗಿ ಮಾತನಾಡುವುದು. ಆಕರ ಕೃತಿ.
ಸಾಲು ಸಂಪಿಗೆ ಜನಪದ ಕಥೆಗಳಿಂದ ಈ ಕಥೆಯನ್ನು ಗದ್ಯ ಭಾಗವನ್ನು ಆಯ್ದುಕೊಂಡಿರೋದು ಮಕ್ಕಳೇ. ಇದರ ಸಂಪಾದಕರು ಪ್ರೊಫೆಸರ್ ಕಾಳೇಗೌಡ ನಾಗವಾರ ಹಾಗೂ ಜಿ ವಿ ಆನಂದಮೂರ್ತಿ. ಕೆಲವೊಂದು ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಪದಗಳ ಅರ್ಥ: ಕಂಟಕ, ಕೇಡು, ವಿಪತ್ತು, ಜಗಳ, ಕಲಹ, ಜಂಬ, ಗರ್ವ, ಒಣ ಆಡಂಬರ, ನೇಗಿಲು, ಭೂಮಿಯನ್ನು ಉಳುವ ಸಾಧನ, ರೈತ, ಬೇಸಾಯ ಮಾಡುವವನು, ವಿಭೂತಿ, ಭಸ್ಮ, ಬೂದಿ, ಹಿಕ್ಕೆ, ಹಕ್ಕಿಗಳ ಮಲ. ಅಭ್ಯಾಸ ನೋಡಿ, ಪ್ರಶ್ನೆಗಳಿಗೆ ಉತ್ತರವನ್ನು ಸಹ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಂಡು ಹೋಗಿ ಮಕ್ಕಳೇ. ಮತ್ತು ಹಾಗೆಯೇ ನೀವು ಹೋಮ್ವರ್ಕ್ನೂ ಮಾಡ್ಕೊಳ್ಳಿ. ಮತ್ತು ನೀವು ಪರೀಕ್ಷೆಗೂ ಸಹ ಇದೇ ಉತ್ತರಗಳನ್ನು ಬರೆದು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ. ಓಕೆ. ಅಭ್ಯಾಸ ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಗುಂಡನೆಯ ಕಲ್ಲು ಎಲ್ಲಿತ್ತು? ಉತ್ತರ: ಬೇವಿನ ಮರದ ಕೆಳಗಿತ್ತು. ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು? ಉತ್ತರ: ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಕಲ್ಲು ಕೋಪದಿಂದ ಏನು ಮಾಡಿತು? ಉತ್ತರ: ಕಲ್ಲು ಕೋಪದಿಂದ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು? ಉತ್ತರ: ಮರ ಕಡಿಯುವವರು ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು? ಕಲ್ಲು ಹೊಡೆಯುವವರು ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಹೊರಟು ಹೋದರು. ಆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1: ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು? ಉತ್ತರ: ಜಂಬದಿಂದ ಬೇವಿನ ಮರ ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಎಂದು ಹೇಳಿತು. ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು? ಉತ್ತರ: ಜಂಬದಿಂದ ಅಮ್ಮನ ಕಲ್ಲು ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದು ಹೇಳಿತು. ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನೆಂದು ಹೇಳಿದನು? ಉತ್ತರ: ರೈತನು ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಹೊಡೆಯುವವರಿಂದ ಹೊಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಪ್ರಶ್ನೆ 4: ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು? ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ, ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು. ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು ಕಲ್ಲು ಬರಲ್ಲ ಎಂದು ಬೇವಿನ ಮರವನ್ನು ಕೇಳಿತು. ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು. ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಎರಡಕ್ಕೂ ತಿಳಿಯಿತು. ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. 1. ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು. ಉತ್ತರ: ಅಮ್ಮನ ಮರ. ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್, ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ಉತ್ತರ: ದೂರವಾಗಿದ್ದರೆ. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ಪ್ರಶ್ನೆ 3: ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು. ಉತ್ತರ: ಕಡಿಯುವುದು. ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಕಲ್ಲು ಹೊಡೆಯುವವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು. ಉತ್ತರ: ಹೊಡೆಯುವುದು. ಕಲ್ಲು ಹೊಡೆಯುವವರು ಬಂದು ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು. ಪ್ರಶ್ನೆ 5: ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು. ಉತ್ತರ: ಸುಖವಾಗಿ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ವ್ಯಾಕರಣ ಮಾಹಿತಿ. ವರ್ಣಮಾಲೆ. ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇವುಗಳನ್ನು ವರ್ಣಗಳೆಂದು ಕರೆಯುತ್ತಾರೆ. ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಹೆಸರು. ವರ್ಣಮಾಲೆಯಲ್ಲಿ 3 ವಿಧಗಳು: ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಯೋಗವಾಹಗಳು. ಈ 3 ವಿಧಗಳನ್ನು ಗುರುತಿಸ್ಬೋದು. ಮೊದಲನೇದಾಗಿ ಸ್ವರಾಕ್ಷರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಾಕ್ಷರಗಳು ಎನ್ನಲಾಗುತ್ತದೆ.
ಒಟ್ಟು ಸ್ವರಾಕ್ಷರಗಳು 13. ಸ್ವರಾಕ್ಷರಗಳಲ್ಲಿಯೂ ಸಹ 2 ವಿಧ, ಒಂದು ಹ್ರಸ್ವ ಸ್ವರಗಳು ಮತ್ತೊಂದು ದೀರ್ಘ ಸ್ವರಗಳು. ಹ್ರಸ್ವ ಸ್ವರಗಳು ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಹ್ರಸ್ವ ಸ್ವರಗಳು. ಅಂದರೆ ಅ, ಇ, ಉ, ರು, ಎ, ಓ. ನೋಡಿ, ಒಂದೇ ಸಣ್ಣದಾಗಿ ನಾವು ಹೇಳುವಂಥ ಅಕ್ಷರಗಳಾಗಿದ್ದಾವೆ ಇವು. ಉಚ್ಚಾರಣೆ ಒಂದು ಮಾತ್ರ ಕಾಲದಲ್ಲಿ ಮಾತ್ರ ಉಚ್ಚರಿಸ್ತೀವಿ ನಾವು. ಅ, ಇ, ಉ, ರು, ಎ, ಓ. ಹಾಗೆ ದೀರ್ಘ ಸ್ವರಗಳು 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ದೀರ್ಘ ಸ್ವರಗಳು. ಸ್ವಲ್ಪ ಒತ್ತಿ ಹೇಳ್ತೀವಿ ಅಲ್ವಾ? ನೋಡಿ, ಆ, ಈ, ಉ, ಎ, ಐ, ಓ, ಔ. ಇವುಗಳನ್ನು ದೀರ್ಘ ಸ್ವರಗಳು ಅನ್ನಲಾಗುತ್ತೆ. ಹಾಗೆ ಸ್ವರಗಳು ಅಲ್ಲಿ 2 ವಿಧಗಳನ್ನು ನಾವು ತಿಳ್ಕೊಂಡು ಈಗ ವ್ಯಂಜನಾಕ್ಷರಗಳನ್ನು ತಿಳ್ಕೊಂಡು, ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎನ್ನಲಾಗ್ತದೆ. ಅಂದರೆ ಸ್ವರಗಳ ಸಹಾಯ ಬೇಕೇ ಬೇಕು, ವ್ಯಂಜನಗಳನ್ನು ಸ್ವತಂತ್ರವಾಗಿ ನಾವು ಉಚ್ಚರಿಸೋದಕ್ಕೆ ಆಗೋದಿಲ್ಲ. ಉದಾಹರಣೆಗೆ ನೋಡಿ, ಕ ಪ್ಲಸ್ ಅ ಕ, ಚ ಪ್ಲಸ್ ಅ ಚ. ಅಂದರೆ ಅದನ್ನು ನಾವು ಕಾಗುಣಿತ ಹೇಳ್ತೀವಲ್ಲ, ಅಲ್ಲಿ ಈ ವ್ಯಂಜನಗಳು ಮತ್ತು ಸ್ವರಗಳು ಸೇರಿ ಅವು ಕಾಗುಣಿತ ಆಗುವಂಥದ್ದು. ಹಾಗೆ ಈ ವ್ಯಂಜನಾಕ್ಷರಗಳನ್ನು ನಾವು ಸ್ವತಂತ್ರವಾಗಿ ಉಚ್ಚರಿಸೋದಕ್ಕೆ ಸಾಧ್ಯ ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾ, ಒಟ್ಟು ವ್ಯಂಜನಾಕ್ಷರಗಳು 34. ವ್ಯಂಜನಾಕ್ಷರಗಳಲ್ಲೂ ಸಹ 2 ವಿಧಗಳಿವೆ, ಒಂದು ವರ್ಗೀಯ ವ್ಯಂಜನಗಳು ಮತ್ತೊಂದು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನ ಕೋಷ್ಟಕ ಇಲ್ಲಿ ನೋಡಿ, ಕ, ಚ, ಟ, ತ, ಪ ಅಂತ ಏನು ಹೇಳ್ತೀವಿ, ಆ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಕರೆಯುವಂಥದ್ದು. ಖ, ಖ, ಘ, ಘ, ನ, ಛ, ಛ, ಝ, ಝ, ನ, ಠ, ಠ, ಢ, ಢ, ನ, ಥ, 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 ಧ, ನ, ಫ, ಫ, ಭ, ಭ, ಮ. ಇವನ್ನು ಒಟ್ಟು 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಇವು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗೀಯ ಮಾಡೋದ್ರಿಂದ ವರ್ಗೀಯ ವ್ಯಂಜನಗಳು. ನೋಡಿ, ಅವೆಲ್ಲ ಒಂದೇ ರೀತಿಯ ಅಕ್ಷರಗಳ ಒಂದು ಜೋಡಣೆ ಅಂತ ನಾವು ಹೇಳ್ಬೋದು. ಅಲ್ಪ ಪ್ರಾಣಾಕ್ಷರಗಳು ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳು ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ. ಖ, ಛ, ಟ, ಥ, ಪ, ಗ, ಜ, ಢ, ಧ, ಬ ಇವೆಲ್ಲ ಅಲ್ಪ ಪ್ರಾಣಾಕ್ಷರಗಳು. ಮಹಾಪ್ರಾಣಗಳು ಅಂದರೆ ಸ್ವಲ್ಪ ದೀರ್ಘವಾಗಿ ಉಸಿರು ಹೆಚ್ಚು ತೆಗೆದುಕೊಂಡು ಹೇಳಲಾಗುವಂಥದ್ದು. ಮಹಾಪ್ರಾಣಾಕ್ಷರಗಳು ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನ ಮಹಾಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ. 2ನೇ ಕ, ಕ, ಖ, ಛ, ಠ, ಥ, ಫ, ಫ, ಝ, ಢ, ಧ, ಭ ಇವುಗಳನ್ನು ಮಹಾಪ್ರಾಣಾಕ್ಷರಗಳು ಅಂತ ಹೇಳ್ಬೋದು. ಹಾಗೆ ಅನುನಾಸಿಕ ಅಕ್ಷರಗಳು, ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳನ್ನು ಅನುನಾಸಿಕಗಳು. ಜ್ಞ, ಜ್ಞ, ಣ, ನ, ಮ ಇವನ್ನೆಲ್ಲ ಅನುನಾಸಿಕಗಳು. ಮೂಗಿನ ಸಹಾಯದಿಂದ ಮಾತ್ರ ಅವನ್ನು ನಾವು ಉಚ್ಚರಿಸಲಿಕ್ಕೆ ಸಾಧ್ಯ ಇರೋವಂಥದ್ದು. ಹಾಗೆ ಅವರ್ಗೀಯ ವ್ಯಂಜನಗಳು ಯ ಕಾರದಿಂದ ಳ ಕಾರದವರೆಗೆ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯಲಾಗುತ್ತದೆ. ಯ, ರ, ಲ, ವ, ಶ, ಶ, ಸ, ಹ, ಳ ಇವು 9 ಅವರ್ಗೀಯ ವ್ಯಂಜನಗಳು. ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆ ಆಗಿರೋದ್ರಿಂದ ಇವುಗಳನ್ನು ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸೋದಕ್ಕೆ ಬರೋದಿಲ್ಲ, ಹೇಳಲು ಬರೋದಿಲ್ಲ. ಹಾಗಾಗಿ ಇವನ್ನು ಅವರ್ಗೀಯ ವ್ಯಂಜನಗಳು. ಅವು ವರ್ಗೀಯ, ಒಂದೇ ರೀತಿಯ ಅಕ್ಷರಗಳು. ಕ, ಖ, ಗ, ಘ ಇವೆಲ್ಲ ಒಂದೇ ರೀತಿಯ ವರ್ಗೀಯ ಅಕ್ಷರಗಳು, ವ್ಯಂಜನಗಳು ಅಂತ ಹೇಳ್ಬೋದು. ಇವು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ಬೋದು. ಓಕೆ, ಈಗ ಯೋಗವಾಹಗಳು. ಯೋಗ ಎಂದರೆ ಕೂಡು, ವಾಹ ಎಂದರೆ ಹೋಗುವ ಎಂದರ್ಥ. ಯೋಗವಾಹ ಎಂದರೆ ಕೂಡಿ ಹೋಗುವ, ಕೂಡಿಕೊಂಡಿರುವ, ಅಂದರೆ ಬೇರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಲಾಗುವ ಅಕ್ಷರ ಎಂದರ್ಥ. ಯೋಗವಾಹಗಳಲ್ಲಿ 2 ವಿಧ, ಅನುಸ್ವಾರ ಮತ್ತು ವಿಸರ್ಗ. ನೋಡಿ, 1 0 ಹಾಕ್ತೀರ ಮತ್ತು 2 0 ಹಾಕ್ತೀರ. ಈಗ ಅವುಗಳನ್ನು ಸ್ವತಂತ್ರವಾಗಿ ಉಚ್ಚರಿಸೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಅಕ್ಷರಗಳ ಸಹಾಯ ಬೇಕೇ ಬೇಕು ಮಕ್ಕಳೇ. ಅನುಸ್ವಾರ ಮತ್ತು ವಿಸರ್ಗ. ಉದಾಹರಣೆಗೆ ಸಿಂಹ ನೋಡಿ, ಅಲ್ಲಿ ಮಧ್ಯೆ 0 ಬಂದಿರೋವಂಥದ್ದನ್ನು ಅದನ್ನು ನಾವು ಸ್ವತಂತ್ರವಾಗಿ ಉಚ್ಚರಿಸೋದಕ್ಕೆ ಆಗೋದಿಲ್ಲ, ಯಾವುದಾದ್ರೂ ಅಕ್ಷರಗಳನ್ನು ಸೇರಿಸಿದ್ರೆ ಅದು ಆಗುವಂಥದ್ದು. ಈಗ ಸಿಂಹ. ದುಃಖ ನೋಡಿ, ಅಲ್ಲಿ 2 ಚುಕ್ಕಿಗಳು 2 0ಗಳು ಬಂದಿದ್ದಾವೆ, ಮಧ್ಯ 2 0 ಹಾಕಿರೋದ್ರಿಂದ ಅದು ದುಃಖ. ದು ಮತ್ತು ಕ ಅನ್ನೋವಂಥದ್ದು 2 ಅಕ್ಷರಗಳು ಬೇಕು. ದುಃಖ. ಭಾಷಾಭ್ಯಾಸ. ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ. ಕನ್ನಡ ವರ್ಣಮಾಲೆ. ನೋಡಿ, ಇಲ್ಲಿ ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ವ್ಯಂಜನಗಳ ಸಂಖ್ಯೆ, ಯೋಗವಾಹಗಳ ಸಂಖ್ಯೆ, ಆ 3 ಬಾಕ್ಸಲ್ಲೂ ಸ್ವರಾಕ್ಷರಗಳ ಸಂಖ್ಯೆ 13, ವ್ಯಂಜನಗಳ ಸಂಖ್ಯೆ 33, ಯೋಗವಾಹಗಳು 2 ಅಂತ ಭರ್ತಿ ಮಾಡಿ ಮಕ್ಕಳೇ. ಹಾಗೆ ಹ್ರಸ್ವ ಸ್ವರಗಳು 6, ಆ, ಈ, ಉ, ರು, ಎ, ಓ ಇವು 6 ಹ್ರಸ್ವ ಸ್ವರಗಳು. ಹಾಗೆ ದೀರ್ಘ ಸ್ವರಗಳು ಅಂತಂದರೆ 7, ಆ, ಈ, ಉ, ಎ, ಐ, ಓ, ಔ ಇವನ್ನ ದೀರ್ಘ ಸ್ವರಗಳು ಅಂತ ಹೇಳಲಾಗುತ್ತೆ.
ವ್ಯಂಜನಾಕ್ಷರಗಳ ಕೋಷ್ಟಕ ಪೂರ್ಣಗೊಳಿಸಿ ಅಂತ ಕೊಟ್ಟವ್ರೆ. ಈ ಕಚಟ ತಪ ಅಲ್ಲಿ ಬರೋವಂಥ ನಿಮಗೆ ಗೊತ್ತಿದೆಯಲ್ಲ, ಅಕ್ಷರಗಳನ್ನು ಬರೆದ್ರೆ ಸಾಕು ನೀವು. ಕ ಖ ಗ ಗ ಜ್ಞ ಚ ಚ ಚ ಝ ನ್ಯ ಅನುನಾಸಿಕ ನೋಡಿ, ಮಹಾಪ್ರಾಣ ಅಲ್ಪಪ್ರಾಣ ಎಲ್ಲ ಕೊಟ್ಟಿದ್ದಾರೆ, ಅವುಗಳನ್ನು ಸೇರಿಸಿ ಬರೀರಿ ಮಕ್ಕಳೇ. ಕಚಟ ತಪ ಆ ಸಾಲಲ್ಲಿ ಬರುವಂಥ ವರ್ಗೀಯ ವ್ಯಂಜನಗಳನ್ನು ಬರೀರಿ. ಅವರ್ಗೀಯ ವ್ಯಂಜನಾಕ್ಷರಗಳು ನೀವು ಇಲ್ಲಿ ಖಾಲಿ ಬಿಟ್ಟಿರುವಂಥ ಅಕ್ಷರಗಳು ಎರಲವ ಶ ಸ ಹಳ, ಅದರಲ್ಲಿ ಅವುಗಳನ್ನು ಭರ್ತಿ ಮಾಡಿ. ದಿನಪತ್ರಿಕೆಗಳಲ್ಲಿ ಬರುವ 4 ಮಕ್ಕಳ ಕಥೆಗಳನ್ನು ಸಂಗ್ರಹಿಸಿ ತೂಗುಪಟದಲ್ಲಿ ಅಂಟಿಸಿ. ನೋಡಿ, ನೀವು ನ್ಯೂಸ್ ಪೇಪರ್ಗಳು ನೋಡ್ತಿರಲ್ಲ, ಅದರಲ್ಲಿ ಯಾವುದಾದ್ರೂ ಚಿಕ್ಕ ಮಕ್ಕಳ ಕಥೆಗಳನ್ನು ನಿಮಗೆ ಕಾಣಿಸ್ಕೊಂಡ್ರೆ ಅದನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ನೀವು ಓದೋದನ್ನು ಅಭ್ಯಾಸ ಮಾಡಿ. ಹಾಗೆ ಓದಿಗೆ ಮನ್ನಣೆ. ಒಂದು ಗ್ರಂಥಾಲಯದಲ್ಲಿ ದೊರಕುವ ಪರಿಚಿತ ವಿಷಯಗಳ ಕುರಿತು ಕಥೆಗಳನ್ನು ಬರೆಯಿರಿ. ನೆಕ್ಸ್ಟು ಶುಭ ನುಡಿ. ಸದ್ಗುಣಗಳಿರುವಲ್ಲಿ ಸದ್ಗತಿ ಇದೆ. ಅಂದರೆ ಒಳ್ಳೆ ಗುಣಗಳು ಇದ್ದರೆ ನಮಗೆ ಒಳ್ಳೆಯದೇ ಆಗುತ್ತೆ ಅನ್ನೋವಂಥದ್ದನ್ನು ಹೇಳುತ್ತೆ. ಹಾಗೆ ನಿಸ್ವಾರ್ಥ ಸೇವೆಗೆ ಅಗ್ರ ಪೂಜೆ. ನಾವು ಯಾವುದೇ ಸೇವೆಯನ್ನು, ಈಗ ತಂದೆ ತಾಯಿಗಳನ್ನು ನಿಸ್ವಾರ್ಥದಿಂದ ಅವ್ರು ಚಾಕ್ಲೇಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೆಲಸ ಮಾಡೋದು, ಅವ್ರ ಕಾಲೊತ್ತೋದು, ಅವ್ರಿಗೇನಾರು ತಂದು ಕೊಡೋದು ಮಾಡಬಾರ್ದು. ಅವ್ರಿಗೆ ನಾವು ಸೇವೆ ಮಾಡಬೇಕು ಅಂತ ನಾವು ಸೇವೆ ಸಲ್ಲಿಸಿದ್ರೆ ಅದು ತುಂಬ ದೊಡ್ಡದಾದಂಥ ಪೂಜೆಗೆ, ಧ್ಯಾನಕ್ಕೆ ಸಮವಾಗಿರುತ್ತೆ ಮಕ್ಕಳೇ. ಪರೋಪಕಾರವೇ ಪರಮ ಶ್ರೇಷ್ಠ ಗುಣ. ಅಂದರೆ ಬೇರೆಯವರಿಗೆ ಉಪಕಾರ ಮಾಡುವಂಥದ್ದು ಪರಮಶ್ರೇಷ್ಠವಾದದ್ದು. ಬೇರೆಯವರಿಂದ ನಾವೇದನ್ನು ಕಸಿದ್ಕೊಳ್ಬಾರ್ದು, ಅವರಿಗೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಕನ್ನಡವನ್ನು ಶುಭ್ರವಾಗಿ ಶುದ್ಧವಾಗಿ ಓದುವಂಥ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸಹ ನಾನು ಶುಭಾಶಯಗಳನ್ನು ಕೋರ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ ಮಕ್ಕಳೇ.